ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಾವು ಶುರು ಮಾಡ್ತಾ ಇದ್ದೀವಿ. ಟೈಮ್ ಬಂದು 8 ಗಂಟೆ, 8:15 ಅಷ್ಟಕ್ಕೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಇನ್ನೂ ಹೊರಟಿಲ್ಲ. ಸೊ ಹೊರಗಡೆ ಹೋಗಿದ್ರು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅವರು ಕ್ರಿಕೆಟ್ ಇತ್ತು, ಆದ್ದರಿಂದ ಹೋಗಿ ಬೆಳಗಿನ 5:15 ಹೋಗಿ ಅವರ ಅಪ್ಪು ನೋಡಿ ಎದೆ ಮೇಲೆ ಅಪ್ಪು ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಏನಕ್ಕೂ ಕೋಪದಲ್ಲಿ ಹಿಂಗ ಅಂದೆ ಅಷ್ಟೇ, ನನ್ನ ಅಪ್ಪು ಕಣೆ ಅಂತ ಹೇಳ್ಬಿಟ್ಟು ಹಿಂಗೆ ಇಟ್ಕೊಂತ ಇದ್ರು. ನಗಡಿದ್ದೆ ನಗ್ಮಕ್ಕಂಗೆ. ಇವಾಗ ಬಂದು ನಮ್ಮ ನಗ್ಮಾ ಮೇಡಮ್ ಬೆಳಗ್ಗೆ 6:15 ಬಂದರು. ಹಾಲು ಬಿಸಿಗಿಡ್ತಾ ಇದೀನಿ. ಇದು ಹೊಡಿಯೋ ಚಾನ್ಸಸ್ ಇದೆಯಾ? ಇಲ್ಲ. ಇರೋ ಹಾಲನ್ನೆಲ್ಲ ಖಾಲಿ ಮಾಡಿಬಿಡೋಣ ಅಂತ ಹಾಲು ಪ್ಯಾಕೆಟ್ ಹಾಕಿ ಒಂದು ಅರ್ಧ ಲೀಟ್ರ್ ಫುಲ್ ಇತ್ತು, ಇನ್ನೊಂದು ಅರ್ಧ ಪ್ಯಾಕೆಟ್ ಅಷ್ಟು ಇತ್ತು ಹಾಲು. ಅದು ಒಡೆದೋಯ್ತು. ಇವಾಗ ಚೆಲ್ಬಿಟ್ಟು ಮತ್ತೆ ಇನ್ನೊಂದು ಪ್ಯಾಕೆಟ್ ಬಿಸಿ ಮಾಡ್ತಾ ಇರೋದು. ಇನ್ನು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇಲ್ಲಿ ಎಲ್ಲ ಅಲ್ಲೇ ಇದಾವೆ ಲಗೇಜ್ ಎಲ್ಲ. ನನ್ನ ಮಗಳು ಇಲ್ಲಿ ನಿಂತೈತೆ. ಅಮ್ಮು ಆಯ್ತಾ? ಅಮ್ಮು ನೀರು ಬಿಟ್ಬಿಡಲ್ಲಿ, ಬಿಟ್ಬಿಡು. ಖುಷಿಮಾ ಎದ್ದೋಳೆ, ಬೇಗ ಎದ್ಲು. ಗಾನು ಎದ್ಲಲ್ಲ, ಅದಕ್ಕೇನೆ. ಇವಾಗ ಗಾನು ಸ್ನಾನ ಮಾಡ್ಕೊಂಡು ಬಂದ್ಲು. ಇವಾಗ ಖುಷಿಮಾಗ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ಎತ್ಕೊಂಡಿದ್ದೀನಿ. ಇಲ್ಲಿ ಸ್ನ್ಯಾಕ್ಸ್ ಅವಳಿಗೆ ಬಾಳೆಕಾಯಿ ಚಿಪ್ಸು ಆ ಥರ ಇದ್ಬಿಟ್ರೆ ಸುಮ್ಮನೆ ಸೈಲೆಂಟಾಗಿ ತಿನ್ಕೊಂಡು ಕಾರಲ್ಲಿ ಕೂತಿರ್ತಾಳೆ, ಅದಕ್ಕೇನೆ ಇದೆಲ್ಲ ತಗೊಂಡಿದ್ದೀನಿ. ಇನ್ನು ಯಜಮಾನ್ರು ವಾಟರ್ ಮೆಲನ್ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ತಿಂತಾ ಇದ್ದಾರೆ. ಬೆಳಗ್ಗೆನೆ ಸೇವಿಸ್ತಾ ಇದ್ದಾರೆ. ಬೆಳಗಿನ ಫಲಹಾರ. ಇನ್ನು ಈ ಕಡೆ ಇರೋ ಮನೇಲಿ ಇರೋ ಹಣ್ಣುಗಳನ್ನೆಲ್ಲ ಎತ್ಕೊಂಡು, ಮ್ಯಾಂಗೋ ಇತ್ತು, ಜೊತೆಗೆ ವಾಟರ್ ಮೆಲನ್ ಒಂದು ಪೀಸ್ ತೊಗೊಂಡಿದ್ದೀನಿ, ಜೊತೆಗೆ ಇಲ್ಲಿ ಮ್ಯಾಂಗೋ. ಹೋಗ್ತಾ ಚಿಕ್ಕೀಸ್ ಬೇಕು, ಯಾರು ತಿನ್ಬೇಕಂತ ಅನಿಸುತ್ತೆ, ಅದಕ್ಕೋಸ್ಕರ ಚಿಕ್ಕೀಸ್ ತೊಗೊಂಡಿದ್ದೀನಿ. ಇಲ್ಲಿ ಇದು ಚಿಕ್ಕೀಸು, ಬನಾನಾ, ಆಮೇಲೆ ಇದೆಂತ ಇದು ಸೌತೆಕಾಯಿ, ಇದೆಲ್ಲ ತಂದು ಇಟ್ಕೊತಾ ಇದ್ದೀನಿ ಒಂದೊಂದೇ. ಮೊನ್ನೆ ಆಶಾ ಸ್ವೀಟ್ಸಲ್ಲಿ ಕಲಾಕ್ ಅಂತಂದಿದೆ, ಅದು ಇನ್ನೂ ಹಂಗೆ ಇದೆ, ಅದನ್ನು ತಿನ್ನೋದು, ಇಲ್ಲಾಂದರೆ ಎತ್ತಿಟ್ಕೊಳ್ಳೋದು ಅಂತ ಅಂದ್ಕೊಂಡಿದ್ವಿ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಯಿತು, ಮನೆಯೂ ಕ್ಲೀನ್ ಆಯಿತು, ಎಲ್ಲ ಫುಲ್ ಕಂಪ್ಲೀಟಾಗಿ ಮನೆ ಕ್ಲೀನ್ ಮಾಡ್ಕೊಂಡ್ವಿ. ಆದರೆ ಪೂಜೆ ಮಾಡೋ ಹಾಗಿಲ್ಲ. ನನಗೆ ಗೊತ್ತಿರಲಿಲ್ಲ ಈ ವಿಷಯ. ಏನಂದರೆ ಸೋಮು ಅವ್ರ ಮಾವಾಗೆ ಅದಿರೋದಾಗ ಎಗ್ಲು ಕೊಟ್ಟಿದ್ರಲ್ಲ, ಹಂಗೆ ಎಗ್ಲು ಕೊಡ್ತು ಅಂತಂದರೆ ಏನು ಮನೆ ದೀಪ ಹಚ್ಬಾರ್ದಂತೆ, ಅವ್ರು ಸೂತ್ಕ ಕಳ್ಕೊಳ್ಳೋವರೆಗೂ. ನನಗೆ ವಿಷಯ ಗೊತ್ತಿರಲಿಲ್ಲ, ಹಚ್ಚುತ್ತಾನೇ ಇದ್ದೆ. ಆಮೇಲೆ ನಮ್ಮ ರಮ್ಯಾ ಫೋನ್ ಮಾಡಿಬಿಟ್ಟು ಹೇಳಿದ್ಲು, ಅಕ್ಕ ಹಿಂಗೆ ಹಚ್ಬಾರ್ದಂತೆ, ಹಚ್ಬೇಡ್ರಿ ನೀವು ಅಂತಂದ್ಲು. ಅದಕ್ಕೆ ದೀಪ ಏನು ಹಚ್ಚೋ ಹಾಗಿಲ್ಲ, ಯಾಕೆಂದರೆ ಇನ್ನೂ 3 ದಿನ ಆಗುತ್ತೆ ಸೂತ್ಕ ಕಳ್ಕೊಳ್ಳೋದು. ಅದಕ್ಕೆ ಅವಾಗ ನೋಡ್ಕೊಳ್ಳೋಣ ಬಂದೇನೆ ಅಂತ ಅನ್ಕೊಂಡು ಸುಮ್ಮನೆ ಇದ್ದೀನಿ. ದೀಪ ಏನು ಹಚ್ಚಲ್ಲ. ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಹೋಗಿ ನಮ್ಮ ಅಕ್ಕ ಬರಲ್ಲ ಬೇಡವತ್ತೆ ಹಚ್ಚೋಡ್ತು. ಹೋಗಮ್ಮ ಆ ಕಡೆ ಹೋಗ್ಬಿಟ್ಟು ಬಂದ್ಬಿಟ್ಟು ಅಯ್ಯೋ ಕತೆ. ಸುಮಾರು ಜನ ಕಮೆಂಟ್ ಮಾಡಿ ಏನಂತ ಕಮೆಂಟ್ ಮಾಡ್ತಾರೆ ಗೊತ್ತಾ? ಸೊ ನಗ್ಮಾ ನಿಮ್ಮ ಅಣ್ಣನ ವೈಫು, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತೆ. ಅಯ್ಯೋ ಏನೇನೋ ಹೇಳ್ತಾರೆ ಕಮೆಂಟ್ ಎಲ್ಲ. ಅನ್ನೋದಕ್ಕೆ ಹೇಳಿದೆ, ನಗ್ಮಾ ಅವ್ರ ಹಸ್ಬೆಂಡು ನಮ್ಮ ಅಣ್ಣನೇ. ಅಲ್ಲ ಅಣ್ಣ ಅಲ್ಲ, ಸಾರಿ ತಮ್ಮ, ಚಿಕ್ಕ, ನನ್ಗಿನ ಚಿಕ್ಕವರು ಅವರು. ಏನಕ್ಕೆ ಅಂದ್ರೆ ಇವಳು ಒಂದ್ ರೀಲ್ ಮಾಡೋಳ, ಅದ್ರಲ್ಲಿ ಮುತ್ ಕೊಟ್ಟವಳೆ. ಯಾರು ಮನೆ ಕೆಲ್ಸದವ್ರು ಬಂದ್ಬಿಟ್ಟು ಮುತ್ ಕೊಡ್ತಾರಂತೆ. ಅದ್ರಲ್ಲೇನು ಅದೇ ಏನ್ ನಗ್ಮಾ ನಿನ್ ಮನೆ ಕೆಲ್ಸದವ್ರ ತರ ಟ್ರೀಟ್ ಮಾಡಿದೀರ? ನನ್ನ ಮನೆಗೆ ಯಾರೇ ಬಂದ್ರು ಕೂಡ ಹೇಳೋದು, ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ, ಕೆಲ್ಸದವ್ರು ಅಂತ ತಿಳ್ಕೊಬಿಡಿ ಅಂತ ನಾನು ಹೇಳೋದು. ಲಾಸ್ಟ್ ಬ್ಲಾಗಲ್ಲಿ ಒಂದ್ರಲ್ಲಿ ಹೇಳಿದೆ, ನಾನು ಮಾತಾಡ್ಸಿದ್ದೆ. ಹಂಗೆ ನಿಮ್ಮನೆ ಅನ್ಕೊಂಡು ಕೆಲಸ ಮಾಡ್ರಿ, ಅವಾಗ ಎಲ್ಲ ನೀಟಾಗಿ ಮಾಡ್ಕೊತೀರಾ. ಅದ್ ಬಿಟ್ರೆ ಕೆಲ್ಸಕ್ಕೆ ಬರ್ತಾ ಇದೀವಿ ಅಂದ್ರೆ ನಾವು ಕೆಲ್ಸದವ್ರ ಥರನೇ ನೋಡ್ತೀವಿ ನಿಮ್ಮನ್ನ ಅಂತ ನಾನು ಯಾವಾಗಲೂ ಹೇಳೋದು. ಸೊ ಆ ಥರ ಎಲ್ಲ ಏನಿಲ್ಲ, ಮುಚ್ಚುಮರೆ ಎಲ್ಲ ಏನು ಸೀನ್ ಇಲ್ಲ, ಆಯ್ತಾ? ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಗೊತ್ತಿಲ್ಲದೆ ಇರೋರು ಸುಮ್ಮನೆ ಕಮೆಂಟು, ಅದಕ್ಕೊಂದಷ್ಟು ಜನ ಲೈಕು, ಅದಕ್ಕೊಂದಷ್ಟು ಜನ ರಿಪ್ಲೈ. ಅಯ್ಯಪ್ಪ, ನಾನು ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಆಗಲ್ಲ, ಮನಸ್ಸೇ ಆಗಲ್ಲ, ಹಂಗಿರುತ್ತೆ ಕಮೆಂಟ್ಗಳು, ರಿಪ್ಲೈಗಳು ಅವೆಲ್ಲ. ಅದಕ್ಕೋಸ್ಕರ ಸೊ ಓಕೆ, ಇವಾಗ ಆಯಿತು. ಇವಾಗ ಚಕ ಅಂತ ನಾನು ರೆಡಿ ಆಗಿಬಿಟ್ಟು ಖುಷಿಮಾಗ ಸ್ನಾನ ಮಾಡಿಸ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ ನನ್ನ ಮಗಳು ಇಲ್ಲೂ ಗಿಚ್ಚಾಕ್ಬಿಟ್ಟವಳೆ ನೋಡಿ, ಇಲ್ಲೂ ಗಿಚ್ಬಿಟ್ಟವಳೆ. ಅದೆಲ್ಲಿ ಪೆನ್ ಸಿಕ್ತೋ ಗೊತ್ತಿಲ್ಲ. ಓಕೆ, ಇವಾಗ ಹೋಗಿ ಚಕ ಅಂತ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಆಮೇಲೆ ನಮ್ಮ ನಗ್ಮ ಹಾಲು ಕುಡಿಯೋದ ಕಾಫಿ ಕುಡಿಯೋದ ಗೊತ್ತಿಲ್ಲ. ಹಾಲು ಆದ್ರೂ ಒಂದಿಷ್ಟಾದ್ರು ಕಾಫಿ ಬೇಕೇ ಬೇಕು ನನಗೆ, ತಲೆನೋವು ಬಂದ್ಬಿಡುತ್ತಿಲ್ಲ ಅಂದರೆ. ಆಮೇಲೆ ಕುಡ್ಕೊಂಡು
ಚಕ ಅಂತ ರೆಡಿಯಾಗಿ ತಿಂಡಿ ಏನು ಮಾಡಲ್ಲ ಇವತ್ತು. ಯಾಕೆಂದ್ರೆ ಮಾಡಿದಷ್ಟು ಟೈಮ್ ಇಡ್ತದೆ ಅದಕ್ಕೆ. ಬಿಸಿಲಾಗುತ್ತೆ ಆಯ್ತು. ನಾನು ಇವಾಗ 20 ನಿಮಿಷದಲ್ಲಿ ಬಂದು ರೆಡಿ ಆಗಿ ಕೂತ್ಕೋತೀನಿ. ಚಾಲೆಂಜಾ ಸರಿ. ಇವಾಗ ಟೈಮು 8:10. ಇನ್ನು 10 ನಿಮಿಷದಲ್ಲಿ ನಾನು ಹೊರಗಡೆ ಇರ್ತೀನಿ, ಸ್ನಾನ ಮಾಡ್ಕೊಂಡು ಇನ್ನು 10 ನಿಮಿಷದಲ್ಲಿ ರೆಡಿ ಆಗಿರ್ತೀನಿ. ಹೊರಡೋದಂದ್ರೆ ಲಗೇಜ್ ತಗೊಂಡು ಇಡ್ಬೇಕು. ಮನೆ ಯಜಮಾನನೇ ಇವಾಗ ಬಂದವ್ರೆ. ಇವಾಗ ಬಂದ್ಬಿಟ್ಟು ಕಲ್ಲಂಗಡಿ ಏನು ಫಲಹಾರ ಸೇವಿಸ್ತಾ ಕೂತ್ಕೊಂಡಿದ್ದಾರೆ. ಅದಕ್ಕೆ ಹೇಳಿದ್ದು ಪಟ್ ಅಂತ ನಡೀರಿ. ನಾನು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಮಗಳು ಬತ್ತಾಳೆ ನೋಡ್ತಾವಳೆ. ಆಯ್ತವ ರೆಡಿ ಆಯ್ತವ್ರೆ. ನಮ್ಮ ಮೇಡಮ್ ಒಬ್ರು ರೆಡಿ ಆದ್ರು, ಇನ್ನೊಬ್ರು ಮೇಡಮ್ ಕರ್ಕೊಂಡು ಹೋಗ್ತಾರೆ. ಏನು ಏನು ಎಲ್ಲ ಆಯ್ತು. ಕಸ ಗುಡ್ಸ್ ಮನೆ ಎಲ್ಲ ಕಂಪ್ಲೀಟ್ ಆಯ್ತು. ಮೇಡಮ್ ನಮ್ ಮೇಡಮ್ ಹೇಳ್ತಿದ್ ಕೇಳಿ, ಇವ್ರು ನನಗ್ ರಜೆ ಕೊಡ್ತಾ ಇಲ್ಲ. ಅಲ್ಲ, ನಾನ್ ಇವ್ರಿಗೆ ರಜೆ ಕೊಡ್ತಿರೋದಲ್ಲ, ಇವ್ರು ನನಗ್ ರಜೆ ಕೊಡ್ತಾ ಇರೋದು. ಅಕ್ಕ ಆಯ್ತಕ್ಕ, ನಾನು 9 ಗಂಟೆಗೆ ಹೋಗ್ಬೇಕಣಕ್ಕ ಊರಿಗೆ. ನನ್ ಮಗಳು 100 ಬಿಟ್ಟಿದೀನಿ ಆಯ್ತಾ, ಅದಕ್ಕೆ ಹೋಗ್ಬೇಕಣಕ್ಕ ಬೇಗ. ಆಯ್ತನಕ್ಕ ಆಯ್ತ. ಲೇ, ನಾನ್ ನಿನಗ್ ರಜೆ ಕೊಡ್ತಾ ಇದೀನ, ಇಲ್ಲ ನೀನ್ ನನಗ್ ರಜೆ ಕೊಡ್ತಾ ಇದೀಯ? ಯಾವಾಗ ಬರ್ತೀಯಕ್ಕ ನೀನು ಹೇಳ್ಬಿಡು. ಹಂಗಾರೆ ಮಂಗಳವಾರ ಬರ್ತೀಯ, ಬುಧವಾರ ಬರ್ತೀಯ? ಹಂಗಾರೆ ನೀನ್ ಬುಧವಾರ ಬಂದ್ರೆ ನಾ ಗುರುವಾರದಿಂದ ಬರ್ತೀನಿ ಕಡಕ ಅಂತ. ಯಪ್ಪ, ಹಿಂಗೆ ಅಂತಂದ್ರೆ ಇದೇ ಸುಮ್ನೆ ಎಕ್ಸಾಂಪಲ್. ನಾನು ಹೆಂಗ್ ನೋಡ್ಕೊತಿದೀನಿ, ಹೆಂಗ್ ಸಲಿಗೆ ಕೊಟ್ಟಿದೀನಿ ಅದಕ್ಕೆ ಇದೇ ಎಕ್ಸಾಂಪಲ್. ಅರ್ಥ ಆಯ್ತಾ? ಸೊ ನೀವೆಲ್ಲ ಏನೇನೋ ಮಾತಾಡ್ತೀರಿ, ಏನೇನೋ ಅನ್ಕೊಬಹುದು. ನಾನು ಏನು ಆತರ ಕೊಟ್ಟಿಲ್ಲ. ಆದ್ರೆ ಕೆಲ್ಸ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿಲ್ಲ ಅಂದಾಗ ಮಾತ್ರ ನಂಗೆ ಅಚ್ಚುಕಟ್ಟಾಗಿರ್ಬೇಕು. ಅವಾಗ ಮಾತ್ರ ಇಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆವಾಜ್ ಹಾಕ್ತೀನಿ ಅಷ್ಟೇ. ಮೈಗೆ ಹಳ್ಳೆಣ್ಣೆ ಹೆಚ್ಕೋತಾ ಹೇಳ್ತಿರ್ತೀನಿ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ನಂಗಿನ ಚಿಕ್ಕೋಳೆ ಅವಳು ಇನ್ನೂ. ಅದಕ್ಕೋಸ್ಕರನೇ ಸಲಿಗೆಯಿಂದ ಒಬ್ಬ ತಂಗಿ ತರನೇ ಮಾತಾಡ್ಕೊಂಡು ಮನೆಯಲ್ಲಿ ನಮ್ಮನೇಲಿ ಒಬ್ಳು ಸದಸ್ಯರ ತರ ನೋಡ್ಕೊಂಡೇ ಇದೀವಿ. ಆದ್ರಿಂದ ಸೊ ಓಕೆ, ಹೋಗಿ ಪಟ ಅಂತ ರೆಡಿ ಆಗ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಓಕೆನಾ? ನನ್ನ ಮಗಳು ರೆಡಿ ಆಗ್ಬಿಟ್ಲು. ಬಾ ಖುಷಿ ಸ್ನಾನ ಮಾಡೋಣ ಫ್ರೆಂಡ್ಸ್. ಇವಾಗ ರೆಡಿ ಆದದ್ದು ಆಯ್ತು. ಇವಾಗ ಹೊರಡೋದೆ. ಇವಾಗ ಟೈಮ್ ಬಂದ್ಬಿಟ್ಟು 9 o'clock. ಹೇಳಿ 9 o'clock. ಆದ್ರಿಂದ ಸರಿ ಅಂದ್ಬಿಟ್ಟು ಇವಾಗ ಹೊಡ್ತಾ ಇದೀವಿ. 8:30 ಅನ್ಕೊಂಡ್ವಿ. ಸೋಮ್ಗೆ ತಿಂಡಿ ತಿನ್ಬಿಡಿ ಅಂತ ಹೇಳಿದೆ. ಚಪಾತಿ ಮಾಡಿ ಕಾಳು ಸಾಂಬಾರು ಇತ್ತಲ್ಲ ನಿನ್ನೆದು, ಆದ್ರಿಂದ ತಿಂಡಿ ತಿನ್ಕೊಬಿಡಿ ಅಂತ ಹೇಳ್ಕೊಂಡು ತಿಂಡಿ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಇವಾಗ ಎಲ್ಲರೂ ರೆಡಿ ಆಯಿತು. ಸೊ ಹೊರಡ್ತಾ ಇರೋದು, ಹೋಗಿ ಬರ್ತೀವಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಹೇಗೂ ಎಲ್ಲರೂ ಎಕ್ಸೈಟ್ ಆಗ್ತಿರ್ತೀರಾ. ಊರಿನ ಬ್ಲಾಗ್ ಅಲ್ವಾ, ಎಲ್ಲರೂ ಇಷ್ಟಪಡ್ತಿರ್ತೀರಾ. ಇವಾಗ ನೀರು ಬಾಟ್ಲು ಇಲ್ಲೇ ಇದೆ. ನೀರು ಬಾಟ್ಲು ತಂದು ಇಟ್ಟಿದ್ರು, ಕಾರಲ್ಲಿ ಜಾಗ ಇಲ್ವಂತೆ. ಅದಕ್ಕೆ ನನ್ನ ಮಗಳು ರೆಡಿ ಆಗೋಣ, ತೋರಿಸ್ತೀನಿ. ಖುಷಿ ಮಾಡಕ್ಕೆ ಹೆಚ್ಚಬಾರ್ದು ಸೈರನ್ನು. ಇಲ್ಲಿ ನಮ್ಮ ನಗ್ಬಾಕ ರೆಡಿಯಾಗಿ ನಿಂತ್ಬಿಟ್ಟವ್ರೆ. ಅವರು ಊರಿಗೆ ಹೋಗ್ಬೇಕು. ಅಕ್ಕ ಬೇಗ ನಡಿಯಕ್ಕ ಅಂತವಳು. ನಾನು ಅವಸರ ಹೊಡ್ಬೇಕು, ಅವಳು. ನನ್ನ ಮಗಳು ಇಲ್ಲಿ, ಇನ್ನೊಬ್ಬ ಮಗಳು ಇಲ್ಲಿ. ಇವತ್ತು ಡ್ರೈ ಕಸ ವೆಟ್ ಕಸ 2 ಇದೆ, ಅದಕ್ಕೆ 2 ಇಟ್ಟಿದ್ವಿ. ಶೂಸ್ ತಗೋಬೇಕು ಖುಷಿ ಮಗು. ಸೋಮ್ ಒಂದು ಬ್ಯಾಗಲ್ಲಿ ಶೂಸ್ ತಗೊಳ್ಳಿ. ಖುಷಿ ಮಗು ಕೂಡ ಶೂಸ್ ಬೇಕು. ಸೊ ಓಕೆ, ಬನ್ನಿ ಹೊರಡೋಣ. ಲೆಟ್ಸ್ ಗೋ. ಹೇ ಗುಬ್ಬಚ್ಚಿ, ಟೋಪಿ ಹಾಕೊಂಡು ನೋಡಲ್ಲಿ ನನ್ನ ಮಗಳು. ಪಿಂಕ್ ಕಲರ್ ಸ್ಪೆಕ್ಸ್ ಸಿಗ್ಲೇ ಇಲ್ಲ ನಮ್ಮ. ಇಲ್ಲ ಅವು ಬೇಕು ನಿಮ್ಗೆ ಖುಷಿ ಮಾ ಎಲ್ಲಿಗೆ ಹೋಗ್ತಿದ್ಯಾ? ಚಾಂದಿನಿ ಮೇಡಮ್ ಅವ್ರು ಬಂದ್ರು ಜಲಹಳ್ಳಿ ಕ್ರಾಸ್ ಹತ್ರ. ಲಗೇಜ್ ಇಡೋದೇ ದೊಡ್ಡ ಕಷ್ಟ. ಯಾಕಂದ್ರೆ ನಂದೇ ಜಾನ್ ಲಗೇಜ್ ಇದೆ ಆಯ್ತಾ. ಇನ್ನು ಇವ್ರದ್ದು ಅಯ್ಯೋ, ಮುಂದೆ ಶಿಲ್ಪ ಕೂಡ ಜಾಯಿನ್ ಆಗ್ತಾಳೆ. ಶಿಲ್ಪನ್ ಲಗೇಜ್ ಆಹಾ ಇಡೋದೆ. ಯಾವ್ದು ಗೊತ್ತಾ ಚಾಂದಿ? ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಅದರಿಂದ ಚಾಂದಿನಿ ಕೂಡ ಹೊಟ್ಟೆ ಹಸ್ವಾಗ್ತಾಯಿದೆ ಅಕ್ಕ, ಎಲ್ಲಾದರೂ ತಿಂಡಿ ತಿನ್ನೋಣ ಅಂತ ಹೇಳ್ತಾನೆ ಇದ್ಲು. ಹಾಗೆ ಅಂದರೆ ಹೋಗ್ತಾ ಅಲ್ಲಿ ಒಂದು ಸಂಭ್ರಮ ಅಂತ ಇದೆ, ಅಲ್ಲಿ ಗಾಡಿ ನಿಲ್ಸೋಕ್ಕಾಗಲಿಲ್ಲ, ಕಾರ್ ನಿಲ್ಸೋಕ್ಕೆ. ಇಲ್ಲಿ ಯಾವುದೋ ಉಡುಪಿ ಅಂತ ಹೇಳ್ಬಿಟ್ಟು, ಉಡುಪಿ ಗ್ರ್ಯಾಂಡ್ ಅಂತಲೇ ಏನೋ ಇತ್ತು. ಸರಿ, ಸೊ ನನಗೂ ನೀವು ಹೇಳ್ತಾ ಇದ್ದೀರಾ, ಸೊ ನಾನು ಒಂದು ಲೈಟಾಗಿ ಏನಾದ್ರು ತಿಂತೀನಿ, ನಡೀರಿ ಇಲ್ಲೇ ಹೋಗ್ತೀನಿ, ನಾನು ಚೆನ್ನಾಗಿರೋ ಥರ ಇದೆ ಅಂತ ಕರ್ಕೊಂಡು ಬಂದು ಈ ಕಾರ್ ನಿಲ್ಸಿದ್ರು. ಫ್ರೆಂಡ್ಸ್, ಇವತ್ತು ಟ್ರೀಟ್ ಚಾಂದಿನಿದು. ಯಾರು ಏನೇನು ಬೇಕೆಲ್ಲ ತಗೊಳ್ರಿ ಅಂತ ಇದ್ದಾಳೆ, ಅದಕ್ಕೆ ಎಲ್ಲ ಆರ್ಡ್ರ್ ಮಾಡ್ತಾ ಇದ್ದೀವಿ. ನೋಡಿ ಕಾಸ್ಟ್ ಇದೆ, ನೋಡ್ತಿದ್ದಾನೆ. ಪ್ರೈಸ್ ನೋಡ್ಬೇಡ್ರಿ, ಪ್ರೈಸ್ ನೋಡ್ಬೇಡ್ರಿ. ಚೆನ್ನಾಗಿದೆ ಹೋಟೆಲ್. ಯಾವುದು ಇದು? ಉಡುಪಿ ಗ್ರ್ಯಾಂಡಾ?
ಆನಿಯನ್ ದೋಸೆ. ಏನೇ ಆನಿಯನ್ ದೋಸೆ ಅನ್ಬೇಕು. ಓಕೆ ನೋಡಿದೀನಿ. ಸೊ ಬಿಕಾಸ್ ಖುಷಿ ಅಮ್ಮ. ಹೌದಾ, ತಿಂಡಿಗಿನ ಕಾಫಿನೇ ಕಾಸ್ಟ್ಲಿ ಇದೆ ಅಂತೆ. ಓಕೆ, ಜಾಸ್ತಿ ರೇಟ್ ಇದೆ. ಇಡ್ಲಿ ದೋಸೆ ತರಿಸ್ಕೊಂಡು ಶೇರ್ ಮಾಡ್ಕೊಂಡು ತಿಂದ್ರಾಯ್ತು. ಎಲ್ಲ ಒಂದೊಂದು ತರಿಸ್ಕೊಳ್ರಿ, ಅದನ್ನೇ ಎಲ್ಲ ಶೇರ್. ನನಗೆ ಮಸಾಲೆ ದೋಸೆ, ಆಮೇಲೆ ಖುಷಿಗೆ ಇಡ್ಲಿ. ಫುಡ್ ಬಂದರೆ ಓಕೆ ಓಕೆ ಅನ್ನೋ ಥರ ಆಯಿತು. ವಾವ್ ಅನ್ನೋ ಲೆವೆಲ್ಗೆಲ್ಲ ಏನು ಇರಲಿಲ್ಲ. ಒಟ್ಟಿನಲ್ಲಿ ಏನು ಗೊತ್ತಾ, ಹೊಟ್ಟೆ ಹಸಿವಿದ್ದಾಗ ಏನಾದರೂ ಸರಿ ಅನ್ನೋ ಥರ ಅನಿಸುತ್ತೆ. ಅದಕ್ಕೆ ಏನೋ ಒಂದು ತೊಗೊಂಡು ದೋಸೆ ಆಗಲಿ ಆನಿಯನ್ ದೋಸೆ ಆಗಲಿ ಎಲ್ಲರೂ ಸ್ವಲ್ಪ ಲೈಟಾಗಿ ತಿಂದು ಇನ್ನೊಂದು ಸ್ಟ್ರಾಂಗಾಗಿ ಕಾಫಿ ಕೂಡ ತೊಗೊಂಡು ಕುಡಿದ್ವಿ. ಇನ್ನು ಈ ಕಡೆ ಚೆನ್ನಾಗಿ ಮಾಡಿದರು, ಗಾರ್ಡನಿಂಗ್ ಎಲ್ಲ ಚೆನ್ನಾಗಿ ಮಾಡಿದರು. ಜೋಕಾಲಿ ಇತ್ತು, ಖುಷಿಮ ನೋಡ್ಬಿಟ್ಟು ಅದನ್ನು ಜೋಕಾಲಿ ಆಡಬೇಕಮ್ಮ ಅಂತ ಹೇಳ್ತಾಯಿದ್ಲು. ಸರಿ ಅಂತ ಇಲ್ಲಿ ಇದು ಗ್ರಾನೈಟ್ ಥರ ಜೋಕಾಲಿ ಕಲ್ಲು ಹಾಕಿದ್ರು. ಸರಿ ವೆಯ್ಟ್ ತಡೆಯುತ್ತೀನಿ ಅಂತ ಬಂದು ಕೂತ್ಕೊಂಡೆ. ಆಮೇಲೆ ಚಿಲ್ಡ್ರನ್ಸ್ಗೆ ಮಾತ್ರ ಅಂತ ಇತ್ತು. ಸೊ ಕಿತ್ತೋಗ್ಬಿಟ್ಟದು ಇಳಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಏನಾಗಲ್ಲ ರೀ, ಒಂಚೂರು ಫೋಟೋ ಶೂಟಿಗೆ ಹಂಗೇನೆ ಒಂದು ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು ಹಂಗೇನೆ ಇದು ಮಾಡ್ಕೊಂಡಿದ್ದೆ. ಬೇಡ ನಿಖಿತಾ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕೂತ್ಕೋಬೇಡ ಅಂತ ಹೇಳಿದ್ರು. ಸರಿ ಇನ್ನೇನು ಅಂದ್ಬಿಟ್ಟು ನನ್ನ ಮಗಳು ಮತ್ತು ಗಾನು ಇಬ್ಬರು ಆಟ ಆಡ್ತಾಯಿದ್ರು. ಅಲ್ಲಿ ಹಾಗೆ ಹಸುನು ಕೂಡ ಇತ್ತು. ಎಷ್ಟು ಚೆನ್ನಾಗಿ ಮಾಡಿದರು, ಎಷ್ಟೋ ಒಂಥರ ಖುಷಿ ಅಂತ ಅನ್ನಿಸ್ತಾಯಿತ್ತು. ಇವಾಗೆಲ್ಲ ಒಣಗಿರೋ ಮರಗಳು, ಈ ಚೈತ್ರ ಮಾಸಕಾಲ ಅಂತಾರಲ್ಲ, ಹಂಗೆ ಮಳೆನೂ ಇಲ್ಲ ಇವಾಗ ಜಾಸ್ತಿ. ಆ ಹಸಿರು ನೋಡ್ತಾಯಿದ್ರೇ ಒಂಥರ ಖುಷಿ ಅಂತ ಅನ್ಸೋದು. ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ನಡೀರಮ್ಮ ತಾಯಿ, ಬಿಸಿಲು ಜಾಸ್ತಿ ಆಗಿಬಿಡುತ್ತೆ, ಹೊರಡೋಣ ಅಂತ ಹೇಳ್ತಾಯಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಹೊರಟ್ವಿ. ಓಕೆ, ಖುಷಿ ಇಲ್ಲೇ ಆಟ ಆಡ್ಕೊಂಡೇ ಇರಲಿ. ನಾವು ಅಮ್ಮ ಕರ್ಕೊಂಡೋಗು ನೀನು, ನಾವು ಹೊರಡ್ತೀವಿ. ಓಕೆ ಹೊರಡೋಣ. ಪಾಪ ನಮ್ಮ ಶಿಲ್ಪ ಕಾಯ್ತಾ ಇರ್ತಾಳೆ ಅಲ್ಲಿ, ನೋಡ್ಬೇಕು. ಆಯ್ತಾ? ಚೆನ್ನಾಗಿದೆ, ತಣ್ಣ ಗಾಳಿ ಬೀಸ್ತಾ ಇದೆ, ಗ್ರೀನ್ರಿ. ಆಹಾ, ಎಷ್ಟು ಹಾಯಾಗಿ ಅನ್ನೋ ಥರ ಬೀಸ್ತಾ ಇದೆ. ಬನ್ನಿ 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 ಹೋಗುವ, ಬನ್ನಿ ಬನ್ನಿ ಹೋಗುವ ಮಕ್ಕಳೇ. ಚೆನ್ನಾಗಿದೆ. ಅದ್ರ ಮೇಲೆ ಒಂದು ಫೋಟೋ ತಗೊಳ್ಳೋಣ. ಏನು ಓನ್ಲಿ ಫಾರ್ ಚಿಲ್ಡ್ರನ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಅಮ್ಮ ಅಮ್ಮ ಖುಷಿ, ನೀನು ವೈಟೆ ಅಲ್ಲಿ ವೈಟ್ ವೈಟ್. ಹಾ, ಸುಡ್ತಿರ್ಬೇಕು ಮೋಸ್ಟ್ಲಿ, ಮಣ್ಣಿಂದೇನೋ ಅಲ್ವಾ, ಅದಕ್ಕೆ. ಹೊರಡೋಣ ಬರೇ. ಫ್ರೆಂಡ್ಸ್ ಅಲ್ಲಿದ್ದಾಳೆ ನೋಡಿ ನಮ್ಮ ಶಿಲ್ಪ. ಬೇಡ, ಮೊದ್ಲೇ ಹೇಳ್ಬೇಕು ತಾನೇ. ಶಿಲ್ಪ ಬಂದ್ಲು, ಅವ್ರ ಯಜಮಾನ್ರು ಕರ್ಕೊಂಡ್ ಬಿಟ್ಟು ಹೋದ್ರು. ನಮ್ ಶಿಲ್ಪನ್ ಹಿಂದೆಗಡೆ ಏನ್ ಚಿಂತೆ ಇಲ್ಲ, ಯಾಕಂದ್ರೆ ಅವಳು ತುದಿ ಸೀಟಲ್ಲಿ ಯಾವಾಗಲೂ ಕುತ್ಕೊಳ್ಳೋದು. ಸೀಟ್ ಫ್ರೀ ಆಗಿದ್ರು ತುದಿ ಸೀಟಲ್ಲೇ ಕುತ್ಕೊಳ್ಳೋದು. ಅಂದ್ರೆ ಮುಂದೆ ಕೂತೋರ್ ಜೊತೆ ಮಾತಾಡಕ್ಕೆ ಚೆನ್ನಾಗಿರುತ್ತೆ ಅಂತ ಯಾವಾಗ್ಲೂ ಹಿಂಗೆ ಕೂತಿರ್ತಾಳೆ. ಅದಕ್ಕೆ ಏನ್ ಚಿಂತೆ ಇಲ್ಲ. ಹಿಂದೆಗಡೆ ನೋಡಿ ಇಷ್ಟ ಚೆನ್ನಾಗಿ ಕುತ್ಕೊಂಡು. ಗಾನು ಮುನ್ನ ಹುಷಾರು ಕಂಡ್ರು. ನಮ್ ಗಾನು ಆರಾಮಾಗಿ ಕೂತಿರೋದಕ್ಕ ಆರಾಮಾಗಿ ಕೂತಿದ್ಯಾ ತಾನೆ. ಕಾಲಂತೆ ತಳ್ಬಿಡು ಅಮ್ಮ, ಅಷ್ಟೇ ಆಯ್ತಾ? ಅಕ್ಕ ಏನಾರು ಕಾಲ್ ನೋಡ್ಬಿಡ್ರಿ, ತಳ್ಬಿಡು. ಇಲ್ಲಿ ಚೆನ್ನಾಗಿ ಕೂತಿರೋದ್ರಲ್ಲಿ ನಾನೇ ಕಮ್ಮಿ. ನೋಡಿ ಲೆಗೇಜ್ ನೋಡಿ ಹೆಂಗ್ ಹಾಕೋರೆ. ನನಗೆ ಹಿಂಗ್ ಹಿಂಗ್ ಅನ್ನಕ್ಕೂ ಇಲ್ಲ ಜಾಗ, ಅಷ್ಟು ಲೆಗೇಜ್ ಆಟೋ ಆಗ್ಬಿಟ್ಟಿದೆ ಅಂತ ಸೋಮ್ ಯೂಸ್ ಮಾಡ್ತಾ ಇದ್ರು. ಅಮ್ಮಗೊಂದ್ ಪಪ್ಪಿ, ಅಮ್ಮಗೊಂದ್ ಪಪ್ಪಿ. ಅಮ್ಮ ಲವ್ ಯು ಮುದ್ದು, ಲವ್ ಯು ಮುದ್ದು. ಯಾರು? ಹೌದಾ, ನಾನೇ ನೋಡ್ಲಿಲ್ಲ ಕಣೆ. ತುಂಬಾ ಲಗೇಜ್ಗಳು ಜಾಸ್ತಿ ಆಗ್ಬಿಟ್ಟವಲ್ಲ, ಸ್ವಲ್ಪ ಬ್ಲೋ ಹೊಡಿಸ್ತವ್ರೆ ಟೈರ್. ನಮ್ ವೇಟು ಲಗೇಜ್ ವೇಟ್ ಎಲ್ಲ ತಡ್ಕೋಬೇಕಲ್ಲ,
ನಮ್ ಕಾರು ಟೈರ್ಸ್ ಅದಕ್ಕೇನೆ ಸ್ವಲ್ಪ ಬ್ಲೋ ಹೊಡ್ಸೋದು ಏರ್ ತುಂಬಿಸೋದ್ರು. ಇವಾಗ ಹೊರಡೋದು ಹೊರಟ್ವಿ. ನೀವು ಹೊರಡೋಣ. ಎಷ್ಟೊತ್ತಿಗೆ ಹೋಗ್ತಿಲ್ಲ. ಟೈಮ್ 11:15 ನೋಡುವ. ಇವಾಗ ಬ್ರೇಕ್ ಟೈಮು. ಎಳ್ನೀರು, ಸ್ವಲ್ಪ ಹಳಸನೆ ಹಣ್ಣು ಆತರ ಎಲ್ಲ ತಗೊಳ್ತಾ ಇದಾರೆ. ಅಲ್ಲಿ ಹೋಗಿದಾರೆ ಹೇಳಿ. ಶಿಲ್ಪನ್ ಕಡೆಯಿಂದ ಟ್ರೀಟು ಇರಿ ತೋರಿಸ್ತೀನಿ. ಅಲ್ಲಿ ತಗೊಂತ ಇದಾರೆ ಅಳಸನೆ ಹಣ್ಣು. ಚೆನ್ನಾಗಿತ್ತು ಸೌತೆಕಾಯಿ, ಅಳಸನೆ ಹಣ್ಣು, ಎಳ್ನೀರಿಲ್ಲ. ಅದಕ್ಕೇನೆ ತಗೊಳ್ಳೋಣ ಅಂತ ನಿಲ್ಸಿದ್ವಿ. ಏನಾರು ತಿನ್ಕೊಂಡು ಹೋದ್ರೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ. ಅಲ್ಲೂ ನೀನ್ ಕುಡಿ ಅಂತವ್ರೆ. ಅಮ್ಮ ನಿಂಗೇನ್ ಬೇಕಮ್ಮ? ಎಳ್ನೀರ್ ಬೇಕಾ? ಅಳಸನೆ ಹಣ್ಣು ಬೇಕಾ? ಏನ್ ಬೇಕು ಅಂತ ಪಟ್ಟ ಅಂತ ಹೇಳ್ಬೇಕು. ಮೈ ಮುರಿಬಾರ್ದು ಅಮ್ಮ. ಅಪ್ಪನ ಹತ್ರ ಮಾತ್ರ ಕೇಳೋದ ನೀನು? ಕುಡಿತಾ ಇದ್ದೀರಾ ಸುಮ್ನೆ ಇಟ್ಕೊಂಡಿದ್ದೀರಾ ಅಷ್ಟ್ರಾನ? ಬಿಡಿ. ಇನ್ನು ಹಿಂದೆ 4 ಜನ ಆಗಿದ್ರಿಂದ ಹಿಂದೆ ಕುಶಿಮ ಹೋಗೋಕ್ಕೆ ಕೊಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅವಳಿಗೆ ಅಲ್ಲಿ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ. ಮುಂದೆನೇ ನಾನೇ ಹೇಗೋ ಇಟ್ಕೊಂಡಿದ್ದೆ. ಮಲ್ಕೊಂಡ್ಬಿಟ್ಟಿದ್ಲು. ಬಿಸಿಲು ಬೇರೆ ತುಂಬಾ. ಸರಿ ಹೆಂಗೆಂಗೋ ಮಲಗಿಸ್ಕೊಂಡು ಒಂದಷ್ಟು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಹೊರಟ್ವಿ. ಚಾಂದಿ ಮಲ್ಕೊಂಡ್ಬಿಟ್ಟಿದ್ಲು. ಅವಳು ನೈಟ್ ಡ್ಯೂಟಿ ಮಾಡಿದ್ಲಲ್ವ, ಅದರಿಂದ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾಯಿದ್ಲು. ಎಲ್ಲರೂ ಒಂದೊಂದು ಸ್ವಲ್ಪ ಹೊತ್ತು, ಯಾಕಂದರೆ ಹಿಂದಿನ ನೈಟು ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಖುಷಿನೂ ಇವಳು ಚಾಂದಿನಿ ಅಂತೂ ಅವಳು ಡ್ಯೂಟಿ ಮಾಡ್ಬೇಕಂತ ನಿದ್ದೆ ಮಾಡಿಲ್ಲ. ಇನ್ನು ಶಿಲ್ಪನೂ ಕೂಡ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಅಂತೆ. ಅದಕ್ಕೆ ಎಲ್ಲರೂ ಚೆನ್ನಾಗಿ ಒಂದು ಸ್ವಲ್ಪ ನಿದ್ದೆ ಹೊಡೆದ್ರು. ನಾನು ನಿದ್ದೆ ಮಾಡೋಕ್ಕಾಗಲಿಲ್ಲ. ನನಗೆ ಯಾವಾಗಲೂ ಮುಂದೆ ಸೀಟಲ್ಲಿ ಸೋಮ್ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಿದ್ದೆ ಮಾಡೋದಕ್ಕೆ ಆಗಲ್ಲ. ಸರಿ ಅಂದ್ಬಿಟ್ಟು ಗೊತ್ತೇ ಆಗಲಿಲ್ಲ ನಮಗಂತೂ ಅದೆಷ್ಟು ಬೇಗ ಬಂದ್ವಿ, ರಂಗೇನಹಳ್ಳಿ ತಲುಪಿದ್ವಿ ಅಂತ ಗೊತ್ತೇ ಆಗಲಿಲ್ಲ. ಇನ್ನು ಮನೆ ಹತ್ರ ಬಂದೇ ಬಿಟ್ವಿ. ಆಲ್ಮೋಸ್ಟ್ ಒಂದು 3 ಗಂಟೆ 3:15 ಅಷ್ಟೊತ್ತಿಗೆ ಬಂದುಬಿಟ್ವಿ. ಈ ಮಾತಾಡ್ಕೊಂಡು ಬಂದುಬಿಟ್ರೆ ಗೊತ್ತೇ ಆಗೋದಿಲ್ಲ. ಇನ್ನು ಇಲ್ಲಿ ರೋಡೆಲ್ಲ ರಿಪೇರಿ ಮಾಡ್ತಾಯಿದ್ರು. ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಮುಂದೆ ಹೋಗಬೇಕು. ಇನ್ನು ಮೊದಲೆಲ್ಲ ನಮ್ಮ ರಂಗೇನಹಳ್ಳಿ ಬಂತು ಅಂದರೆ, ನಮ್ಮ ರಂಗೇನಹಳ್ಳಿ ಮನೆ ಬಂತು ಅಂತಂದರೆ ಗೊತ್ತಾಗ್ಬಿಡ್ತಾಯಿತ್ತು ನಮಗೆ, ಮನೆ ಬಂತು ಅಂತ. ಇವಾಗ ಹಂಗಲ್ಲ, ಅಲ್ಲಿ ಮನೆ ಇದೆ ಅಂತಲೇ ಗೊತ್ತಾಗಲ್ಲ, ಮುಂದೆ ಹೋಗ್ಬಿಟ್ಟಿರ್ತೀವಿ ಹಾಗೆ. ಸರಿ ಭುವನ್ ಮಾವು ಭದ್ರಾವತಿಯಿಂದ ಅಕ್ಕ, ದೊಡ್ಡಮ್ಮ, ಭುವನ್ ಎಲ್ಲರೂ ಬಂದಿದ್ರು. ಭುವನ್ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅಣ್ಣ ನಿಂತ್ಕೊಂಡು ನೋಡ್ತಾ ಅವನೇ ಅಂತ ಏನಿಲ್ಲ. ರೆಸ್ಪೆಕ್ಟೆಡ್. ಚಾರ್ಜ್ ಬ್ಯಾಟ್ರಿ ಫುಲ್ ಖುಷಿ. ಇನ್ನೂ ಕಾರ್ಡ್ ಕೊಡೋದ್ರಲ್ಲಿ ಅವ್ರೆ. ಓಹ್ ನಮ್ಮ ಅಣ್ಣ ಸಹೋದರ ಆಗ್ಲಿ ಬಂದಿದ್ದೇನೆ. ನಾಳೆ ಮದ್ವೆಗ್ ಬಂದಾರಲ್ಲ ರಾಜಾರೋಷವಾಗಿ ರೋಡಲ್ಲಿ ಪಾರ್ಕಿಂಗ್ ಮಾಡ್ಕೊಬಹುದು. ಇದು ಕಾನು ನಿಮ್ಮಪ್ಪ ನೋಡ್ಕೊಳವ ನೋಡು. ಅಲ್ಲಿ ನಿಂತ್ಕೊಂಡು ನಿನ್ಗೋಸ್ಕರ ವೇಟ್ ಮಾಡ್ತಾವ್ರೆ ನಿಮ್ ಪಪ್ಪ. ಫುಲ್ ಖುಷಿ ಅಪ್ಪನ್ ನೋಡ್ಬಿಟ್ಟು ನೋಡಲಿ. ಈಗ ಹೋಗಿ ಡ್ಯಾಡಿ ಮದ್ವೆ ಗಂಡು ಬಾ ಲಗೇಜ್ ಇಳಿಸು ಅಲ್ವಾ. ಏಯ್ ಬಾಚಿನಿ ಬಿಸ್ತಲ್ ಕರಿತಾ ಇದ್ಯಾ? ನೋಡಿ ಫ್ರೆಂಡ್ಸ್, ಇಲ್ಲಿ ಬರೋವರ್ಗು ನಮ್ ಜೊತೆಲಿ ಇರ್ತಾರೆ. ಇನ್ನೆಲ್ರು ಅವ್ರವ್ರ ಮನೆಗೆ ಹೊರಟೋಗ್ಬಿಡ್ತಾರೆ. ಹೇಳಿ ಇನ್ ನೋಡಿ ನಾವ್ ಯಾರು ಗೊತ್ತೇ ಇಲ್ಲ ಅನ್ನಂಗ್ ಹೊರಟೋಗ್ಬಿಡ್ತಾರೆ. ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಭುವನ್? ಮಾತಾಡ್ಬೇಡ ನೋಡಿ. ನೋಡಿ ರುಚಿ ಅಂತೆ. ನನ್ನ ಪರಿಸ್ಥಿತಿ ನೋಡ್ರಿ ಹೆಂಗಿದೆ, ಹೆಂಗ್ ಇದೀನಿ ಅಂತ ಹೇಳಿ. ನೋಡಿ ಹೆಂಗೆ ಈ ಲಗೇಜ್ ಎಲ್ಲ ತುಂಬ್ಕೊಂಡು ಹೆಂಗ್ ಬಂದಿದೀವಿ ಅಂತ ಹೇಳಿ. ಎಲ್ಲಿ ಬಂದಿದ್ದೀನಿ ನಾನು? ಎಲ್ಲಿ ಬಂದಿದೀವಿ? ಕುಚ್ಚು ಇಟ್ಬಿಟ್ಲು. ಇಲ್ಲ ಕಣೆ, ಅವ್ರ ಅತ್ತಮ್ಮ ಹೇಳ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಹಿಂಗೆ ಇರ್ಬೇಕು ಅಂತ. ಓ ಮದ್ವೆ ಗಂಟು ಲಗೇಜ್ ಇಟ್ಕೊಂಡ್ಬಾರ್ದು ಅಂತ ಏನಾರು ಆಯ್ತಾ? ಓ ಮದ್ವೆ ಗಂಟು ಬನ್ನಿ ಸೋಮ್. ನಮ್ಮ ಯಜಮಾನ್ರು ಫುಲ್ ಟಯರ್ಡ್ ಆಗ್ಬಿಟ್ಟಿದಾರಂತೆ. ಅಮ್ಮ ಬ್ರೇಕ್ ಕೊಟ್ಟಿದ್ವಿ ಒಂದ್ ಸ್ವಲ್ಪ ಹೊತ್ತು, ಆದ್ರೂ ಪಾಪ ಸೀಟಿಂದ ಇಳ್ದಿರ್ಲಿಲ್ಲ. ಹಾ
ಕಾರ್ ಪಾರ್ಕಿಂಗ್ ಮಾಡೋಣ ಫಸ್ಟ್. ಶಿಲ್ಪ ಶಿಲ್ಪ ಮದುವೆ ಮನೆಯ ಸಂಭ್ರಮ. ಅಯ್ಯೋ ಅಯ್ಯೋ ಬಂಗಾರ, ಅಯ್ಯೋ ದೇವ್ರೆ. ಇಟ್ಟಿಡ್ಕೊಂಡು ಅಟ್ಟನ್ ಬಟಾಟೆ ಚಟಂಜ್ ಮಾತಾಡ್ತಿದ್ದೆ. ಇನ್ನು ಬರ್ತಿದ್ದ ಹಾಗೆಯೇ ಏನು ಅಡುಗೆ ಮಾಡಿದ್ದಾರೆ ಅಂತೆಲ್ಲ ನೋಡೋದೇ ನಮ್ಮ ಕೆಲಸ. ಯಾಕಂದ್ರೆ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಅಲ್ಲಿ ಲೈಟಾಗಿ ಊಟ ತಿಂಡಿ ತಿಂದಿದ್ದು ಬೆಳಗ್ಗೆ ಎಲ್ಲ. ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಅಂದರೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಇನ್ನು ಆಗಲೇ ದರ್ಶನ್ಗೆ ಅರಿಶಿನ ನೀರು ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ರು. ನಮ್ಮ ಅಕ್ಕ ಬೇಗ ಬನ್ನಿರಿ ಅಂತ ಹೇಳಿದ್ಲು. ಅದಕ್ಕೆ ಫ್ರೆಶ್ ಅಪ್ ಆಗ್ಬಿಟ್ಟು ಅಲ್ಲಿ ಹೊರಟೆ. ಮಾತ್ರ ಮಾಡು, ಇಲ್ಲಾಂದ್ರೆ ಪಾಸ್ ಮಾಡಿ ಮಾಡು. ಖುಷಿ ಮಚ್ಚಾರು. ಹಾಯ್ ಪಾಪು. ಪಾಪು ಓನಪ್ಪ. ಹಾಯ್ ಚಿಟ್ಟು. ಏನಿದೆ ಇದು ಹೂವನ್ನು ಯಾರ ಹೆಸರ ಮಾಡು ಮಾಡು. 5 ನಿಮಿಷ ಶಿವಶಂಕರ್. ನಾನಿಗೆ ನಿನಗೆ ಮದ್ವೆ ಆಗೈತಾ? ಇವಳಿಗಂತೆ ಬಾರೆ ಪೂಜಾ ಇನ್ನೊಂದು 3-4 ಮಾಡಕ್ಕೆ ಆಮೇಲೆ ಎಕ್ಸ್ಟ್ರಾ ಅಷ್ಟು ತೊಗೊಂಬರಣೆ ಪೂಜಾ ಬರ್ತ. ಇನ್ನು ದರ್ಶಿಗೆ ಅರಿಶಿನ ನೀರನ್ನ ಒಂದು 5 ಜನ ಮನೆಯಲ್ಲಿ ಇಡೋದಕ್ಕೆ ಇದು ಮಾಡಿದರು. ಹಿಂದಿನ ದಿನ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಮತ್ತು ನಮ್ಮ ಅಕ್ಕ ಮನೆಯಲ್ಲಿ ಇಟ್ಟಿದ್ದು. ನಮ್ಮ ಆಂಟಿ ನಮ್ಮ ಮಮ್ಮಿ ಇದ್ದಿದ್ದರೆ ಅವ್ರೂ ಕೂಡ ಅರಿಶಿನ ನೀರು ಅವ್ರವ್ರ ಮನೆಯಲ್ಲಿ ಹಾಕಿರ್ತಿದ್ರು. ಆದರೆ ಅವ್ರು ಇಲ್ಲದೇ ಇರೋದ್ರಿಂದ ಅಲ್ಲಿ 2 ಮನೆಯಲ್ಲಿ ಮಾಡಿದ್ದು. ನಮ್ಮ ಅಕ್ಕ ಹಿಂದಿನ ದಿನವೇ ಬಾರೆ ನಮ್ಮ ಮನೆಗೆ ಮಗ, ಮಮ್ಮಿ ಆಂಟಿ ಬದಲು ನಾವೇ ಹಾಕೋಣ ಅಂತಂದು. ಆದರೆ ನಾನು ಬರೋಕ್ಕೆ ಆಗಲಿಲ್ಲ. ಎಲ್ಲರೂ ಪ್ಲ್ಯಾನು ಇವತ್ತೇ ಹೊರಡಬೇಕು, ಅಂದರೆ ಶನಿವಾರ ಹೊರಡಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರನೇ ಆ್ಯಂಡ್ ವೀಡಿಯೋಸ್ ಕೂಡ ಸ್ವಲ್ಪ ತಡವಾಗಿ ಬರ್ತಾಯಿದೆ. ಯಾಕೆಂದರೆ ಇನ್ನೂ ಫಂಕ್ಷನಲ್ಲಿ ಇನ್ನೂ ಎಷ್ಟೊಂದು ಕಾರ್ಯಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿ ನನಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆಲ್ಲ ತೊಂದರೆ. ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ದಿನ ಪೂರ ಅಪ್ಲೋಡ್ ಆಗಬೇಕು. ಆದ್ದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ. ಆದರೆ ಬೇಗನೆ ಹಾಕ್ಬಿಡ್ತೀನಿ ಆಯಿತಾ. ಜೊತೆಗೆ ಇವಾಗ ಅರಿಶಿನ ನೀರು ಹಾಕ್ತಿರೋದ್ರಿಂದ ಅವನೊಂದು ಸ್ವಲ್ಪ ಕಾಮಿಡಿಯ ಮಾತುಗಳು ಅದು ಇದು ಅಂತೆಲ್ಲ ಅಂದ್ಕೊಂಡು ಎಲ್ಲ ಮಾತಾಡಿಕೊಂಡು ನಿಂತಿದ್ವು. ಹಾಗೆಯೇ ಓಯ್ ನೀ ಕಪ್ಪು ಗಿಪ್ಪು ಹಾಕೋದಾದ್ರೆ ಓಯ್ ಚಾಂದಿ ಕಪ್ಪು ಗಿಪ್ಪು ಹಾಕ್ಬೇಡ, ಜೂಮ್ ಮಾಡಿ ಫಿಲ್ಟರ್ ಹಾಕಿ ಫಿಲ್ಟರ್ ಹಾಕಿ ಅವನಿಗೊಂದು ಕೊಟ್ಟಮ್ಮ. ಅವಳೆಲ್ಲ ಓದ್ಲಾ ಕಂಕಣ ಕಟ್ತಾವ್ರೆ. ಇಲ್ಲಿ ಕುಚುಕುಗಳದು ಶುರು ಆಯಿತು. ಇನ್ನು ಅಮ್ಮ ಅವಳಿಗೆ ಏನಾದರೂ ತಳ್ಳೋದು ಮಾಡಿದ್ರು ಮಾತ್ರ ನಾವು ಖುಷಿ ಕರ್ಕೊಂಡು ವಾಪಸ್ ಹೋಗ್ಬಿಡ್ತೀವಿ ನಮ್ಮ ಮನೆಗೆ. ಆಯ್ತಾ? ಇನ್ನು ಇವತ್ತು ಬಂದ್ಬಿಟ್ಟು ಮಧ್ಯಾಹ್ನಕ್ಕೆ ದರ್ಶನ್ ಅವ್ರ ದೊಡ್ಡಮ್ಮ ಆಗ್ತಿರೋದು, ಅಂದರೆ ದರ್ಶನ್ ಅವ್ರ ಅಮ್ಮನ ಅಕ್ಕ, ಸ್ವಂತ ಅಕ್ಕ. ಅವರು ಬಂದು ಇವಾಗ ಅವ್ರ ಮನೆಗೆಲ್ಲ ಕರ್ಕೊಂಡೋಗಿ ದೂರದ ಕಡೆ ಇದ್ದರೆ ಅರಿಶಿನ ನೀರು ಹಾಕೋದಕ್ಕೆ ಆಗಲ್ಲ. ಆದ್ದರಿಂದ ಇಲ್ಲೇ ಅರಿಶಿನ ನೀರು ಹಾಕ್ತಾಯಿದ್ದಾರೆ. ಅಡುಗೆ ಅಂದರೆ ಅವ್ರು ಅಡುಗೆ ಏನು ಮಾಡಿಸ್ಬೇಕಂತಿದ್ದಾರೆ, ಸಿಂಪಲ್ಲಾಗಿ ವೆಜ್ ಮಾಡ್ತಾರೆ ನಾನ್ ವೆಜ್ ಮಾಡ್ತಾರೆ ಅದೆಲ್ಲ ನೋಡಿಕೊಂಡು ಮಾಡಿಸ್ಬಿಟ್ಟು ಮಾಡ್ತಾರೆ. ಇಲ್ಲಿ ಸದ್ಯಕ್ಕೆ ವೆಜ್ಜೇ ಮಾಡಿದರು. ನಾನ್ ವೆಜ್ ಎಲ್ಲ ಹಿಂದಿನ ದಿನ ದೊಡ್ಡಮ್ಮ ಮನೆಯಲ್ಲಿ ಮತ್ತು ಅಕ್ಕ ಮನೆಯಲ್ಲಿ ಮಾಡಿದ್ರಂತೆ. ಇವತ್ತು ಫುಲ್ ವೆಜ್ ಮಾಡ್ತಾಯಿದ್ದಾರೆ.
ಇವಾಗ ಹಾಗೇನೆ ಮಾತಾಡ್ಕೊಂಡು ಏನೇನೋ ಹೇಳ್ತಾ ಇದ್ದ. ಮತ್ತು ಅರಿಶಿಣ ನೀರಿಡೋದು ನಮಗೆ ಹೆಂಗೆ ಅಂತ ಗೊತ್ತಿಲ್ಲ. ಅದಕ್ಕೆ 2 ದಿನ 3 ದಿನ ಅಲ್ಲೇ ಪ್ರಾಕ್ಟೀಸ್ ಆಗಿಬಿಟ್ಟಿದ್ನಲ್ಲ, ಇದಾದ್ಮೇಲೆ ಇದಿಡ್ರಿ, ಇದಾದ್ಮೇಲೆ ಇದಿಡ್ರಿ, ಇದು ಮಾಡಿರಿ ಅಂತ ಹೇಳ್ತಾ ಇದ್ದ. ಅದಕ್ಕೊಂದಷ್ಟು ನಗಾಡ್ಕೊಂಡು ಕೂತಿದ್ವಿ ಎಲ್ಲರೂ. ಅಯ್ಯೋ ಅರಿಶಿಣ ಪ್ಯಾಕೆಟ್ ಇತ್ತು, ಅದು ಮರ್ತು ಬಂದೆ. ಅದಿನ್ನು ಬಿಸಿ ಅದೇನು ಅಳ್ಳಬೇಡಲ್ಲ, ಗಂಜಿ ಕೇಸರಿ ತುಪ್ಪ ಜಾಸ್ತಿ ಹಾಕಿಲ್ಲ ನೋಡ್ದೆ. ಇವ್ತಿದ್ರೆ ಸಜ್ಜಿಗೆ ತಿನ್ನಂಗ ಐತೆ. ಯಾಕೆ ಕೇಸರಿ ಬಾತ್ ಬೇಡ, ಅದನ್ನ ಗಂಜಿ ನನ್ ಚೆನ್ನಮ್ಮಗೆ ಫುಲ್ ಖುಷಿ. ಏನು ಖುಷಿ ಇಲ್ವಂತ ಹೇಳಿ ಹೆಂಗೆ ಮುಗುಳು ನಗೆ ಬರ್ತಾ ಇದೆ ಇಲ್ವಾ ಅಮ್ಮ? ಯಾಕೆ ಹಂಗ್ ಕೂತಿದ್ಯಾ ಮತ್ತೆ ಚೆನ್ನಿ? ಯಾಕೆ ಖುಷಿ ಇಲ್ವಾ ಅಮ್ಮ? ಖುಷಿ ಇಲ್ವಾ ಅಮ್ಮ? ಇಲ್ಲ ಇಲ್ಲ ಸ್ವಲ್ಪ. ಏನು ನಿನ್ಗೆ ಒಂದು ಮದುವೆ ನೋಡ್ಬೇಕಂತ ಆಸೆ ಇತ್ತಲ್ವಾ? ಏನೋ ಒಂದು ಡೈಲಾಗ್ ಹೊಡೆದ್ಬಿಟ್ಟೆ ಒಟ್ಟಿನಲ್ಲಿ. ನನ್ ಡ್ರೆಸ್ ಹಾಕೊಂಡ್ಬಂದಿದ್ಯಲ್ಲ, ಇದು ಯಾಕೋ ನಂದಿದು ಡ್ರೆಸ್ ಎಲ್ಲ ನನ್ನ ಕಾಪಿ ಮಾಡ್ಕೊಂಡೆ ತಗೊಂತಾರೆ. ಹೇಗೆ ಹೇಳ್ದೆ ಹೀಗೆ ಎಲ್ಲ ಸ್ಟ್ರೆಚ್ ಮನೆಯಿಂದಾನೆ ಹಾಕೋಬಾ, ಮನೆಯಿಂದಾನೆ ಇದನ್ನ ಹಾಕೋ ಬರ್ಬೇಕಿತ್ತು ಅಂತ ಅವ್ನು ಹೇಳ್ತಾ ಇರೋದು. ಸ್ವಲ್ಪ ಆಗಲ್ಲ ಕಣಶಕ್ಕೆ ಬಂದಾಗೆ ಫ್ರೆಂಡ್ಸ್ ಮುಗ್ತಾಯಿದೆ ಅಲ್ವಾ, ಅದಕ್ಕೆ ಇವ್ರಿಗೆ ಮಿಸ್ ಆಗಿದೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿರೋದು ಕಟ್ತಾ ಇದೇ ಇಷ್ಟು ಜನಕ್ಕೆ ಕಟ್ಬೇಕು ಅಂತ ಇಲ್ವಾ? ಎಷ್ಟು ಜನಕ್ಕೆ ಅದು ಕಟ್ಬೋದಾ? ನನ್ ಫ್ಯಾಮಿಲಿ ಬಗ್ಗೆ ಕಟ್ಲಿಲ್ವಲ್ಲ, ಅದಕ್ಕೆ ನಮ್ಗೆ ಒಂದ್ ಸ್ವಲ್ಪ ಇದು ಡೌಟ್ ಇದ್ರೆ ಎಲ್ಲ ಕಟ್ಟಿದ್ರು. ಇದೇ ಫಸ್ಟ್ ಟೈಮ್ ನಾವು ಕಟ್ಟಿದ್ರೆ ನಿಂದು ಕಟ್ಟಿಲ್ಲ ಪುನಃ ಎಲ್ಲಿ ಅಮ್ಮ ಖುಷಿಯಲ್ಲಿ ಕಿರಿಚ್ಬೇಡಿ. ಖುಷಿ ತರ ಹೇರ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು? ಖುಷಿ ತರ ಹೇರ್ ಕಟ್ ಅಂದ್ರೆ ಕೂದಲು ದಟ್ಟ ಬರುತ್ತೆ, ಅವಳಷ್ಟಿಲ್ಲ ಅವಳಿಗೆ. ಅವಳದೇ ಚೆನ್ನಾಗಿತ್ತು ಅವಳದು ಹೇರು. ಇದು ಕೇಸರಿ ಬತ್ತಲ್ಲ, ಸಜ್ಜಿಗೆ ಅಂದ್ರೆ ಕೇಸರಿ ಬತ್ತ. ಇದು ನೀನ್ ಕೊಟ್ಟರು ನಿಡ್ಕೊಂಡು ನೀನ್ ಮಾಡಿದ್ಯಲ್ಲ, ಒಳಗಡೆ ಸಾಂಬಾರ್ ನೋಡೋದು ಸರಿ. ರಸಂ ತರ ಇದೆ ಅವ್ರ ಅಮ್ಮನೇ ಮಾಡಿದ್ರು. ನಮ್ಮ ಅಕ್ಕಂಗೆ ಹೆಂಗ್ರೋ ಹಿಂಗ್ರೋ ಅಂತಿತ್ತು. ನಿಮ್ಮ ಅಮ್ಮನೆ ಕಡೆ ಮಾಡಿರೋದು ಅಂದ ತಕ್ಷಣ ಹಂಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತಗೊಳಕ ಅದನ್ನ ನಿಮ್ಮ ಅಮ್ಮನ ಹೇಳಿದ ಕಡೆ ಸೀ ಕರೆಕ್ಟ್ ಅಕ್ಕ ಅಕ್ಕ ಹುಡುಗಿ ಗಿಡು ಈ ಅಕ್ಷತೆ ಕಾಳು ಇದು ಇದು ಹಣೆಗಿಡು, ಅದನ್ನ ತಗೊಂಡೋಗಿ ಹಣೆಗೆ.
ನೋಡಿ ಹೇಳೋದು ಹೇಳ್ಕೊಡ್ತಾನೆ ಅದಕ್ಕೊಂದು ಸುರು ಇಡು. ಮನೆಯಿಂದ ಮಾಡ್ತಿರೋದೇ ಅದು. ಅಕ್ಕಿ ಆಮೇಲೆ ಬಂದು ಅದಕ್ಕೆ ಎಲ್ಲರೂ ಏನ್ ಮಾಡಿದ್ರು ಅಂತ ಹೇಳ್ತಾರೆ. ಫೈನಲಿ ಎಂಟಿಗೆ ಮದ್ವೆ ಸೆಟ್ ಆಗೋದು. ನೀನೇ ಅನ್ಸುತ್ತೆ ಇಷ್ಟು ಹಾಸ್ಟೆಲ್ ಇರೋದು. ಇವನೇ ಅಷ್ಟೇ ಇಷ್ಟು ಬೇಗ ಪ್ರಾಯೋಜಕರು ಈ ದರ್ಶನ್ ಅಲ್ಲ ದೊಡ್ಡಪ್ಪ. ದೊಡ್ಡಪ್ಪಂಗೆ ಇವನಿಗೆ ಯಾವ ಪಟ್ಟು ಮಾಡ್ಬಿಡಲ್ಲ. ಓಪ್ಪ ಬೆಳೆ ಬಂದು ಎಲ್ಲಿಗೆ ಮನೆಗೆ ಸೋಮವಾರ 10:30 ತನಕ ಬಿಡಲ್ಲ. ಸೋಮವಾರ 10:30 ಫಸ್ಟ್ ಚಿಂತೆನೆ ಇರ್ತಾಳೆ ಇವಳು. ಅವಳು ಚಿಂತೆನೆ ಇರ್ತಾಳೆ. ಇದೆಲ್ಲೋ ಡಿಜೆ ಎಲ್ಲೋ ಡಿಜೆ ಈಗ ನಾಳೆ ಇವತ್ತು ಬರುತ್ತಾ? ಇವತ್ತು ಕಣೋ. ನಾಳೆ ಎಲ್ಲಿಂದ ಬರ್ತದೆ? ನಾಳೆ ಎಲ್ಲಿ ಸಂಜೆ ತರ್ಸ್ಕೊಂಡು ಓ ತರ್ಸ್ಕೊಂಡಿದ್ರೆ ದುಡ್ಡು ಗಿಡ ಹಾಕ್ತಿಲ್ಲ ನಾವು ತರ್ಸೋಣ. ಒಂದ್ ಹತ್ತು ದುಡ್ಡು ಹಾಕ್ತಿದ್ದೆ 10 ಎಲ್ಲ ಖರ್ಚು ಹಾಕಿ ಎಲ್ಲ ಬೇಕು. ಸಂಜೆ ಹೋಗಿದ್ರು